ಯಾರು ನಾನಾ CM ನನಗೆ ಗೊತ್ತಿಲ್ಲ ಅದು. ಈಗ ಯಾದಗಿರಿನಲ್ಲಿ ನಾಳೆ ಭಾಳ ಒಂದು ಅತ್ಯಂತ ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದರಲ್ಲೂ ನಮ್ಮ ಆರೋಗ್ಯ ಇಲಾಖೆಯ ಇತಿಹಾಸದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ನಡೆದಿಲ್ಲ, ಯಾವತ್ತೂ ಕೂಡ ನಡೆದಿಲ್ಲ. ಯಾಕಂದರೆ ಏಕಕಾಲದಲ್ಲಿ ಈ ಇಡೀ 6 ಜಿಲ್ಲೆಗಳು, ಈ 6 ಜಿಲ್ಲೆಯಲ್ಲಿ ಏನು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ, ಈ ರೀತಿಯಾಗಿ ಡಯಾಲಿಸಿಸ್ ಕೇಂದ್ರ ಮತ್ತು ಆ್ಯಂಬುಲೆನ್ಸ್ಗಳು, ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಇದನ್ನು ಒಂದು ಏಕಕಾಲದಲ್ಲಿ ನಾವು ತೀರ್ಮಾನ ತಗೊಂಡು ಇವತ್ತು ಅದು ಅನುಷ್ಠಾನ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮ್ಮ ಸರ್ಕಾರ ಬಂದ ಮೇಲೆ, ಅದರಲ್ಲೂ ಡಾಕ್ಟರ್ ಅಜಯ್ ಸಿಂಗ್ ಅವರು ಚೇರ್ಮನ್ ಆದ ನಂತರ, KKRDB ಚೇರ್ಮನ್ ಆದ ನಂತರ ಬಹಳಷ್ಟು ಅವ್ರಿಗೆ ಈ ಆರೋಗ್ಯ ಇಲಾಖೆ ಬಗ್ಗೆ ಅವರು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅವರು ಭಾಳ ಉತ್ಸಾಹ, ಆಸಕ್ತಿ ಇತ್ತು. ಹಿಂದೆ ಸುಮಾರು 65 ಇಲ್ಲಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು. ಅದನ್ನು ಅವರು ಭಾಳ ಫಾಲೋ ಅಪ್ ಮಾಡ್ತಾಯಿದ್ರು, ಆಗಬೇಕು ಅಂತ. ಆದರೆ ನಮಗೆ ಅದು ವೈಜ್ಞಾನಿಕವಾಗಿ ಇರಲಿಲ್ಲ. ಆದರೆ ಯಾವಾಗ ಕಲ್ಯಾಣ ಕರ್ನಾಟಕದ ಒಂದು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಆವಾಗ ನಮ್ಮ ಇಲಾಖೆಯಿಂದ ನಾವು ಏನು ಮಾಡೋದು ಅಂತ ಹೇಳಿದ್ರೆ, ಒಂದು ವೈಜ್ಞಾನಿಕವಾಗಿ ಎಲ್ಲೆಲ್ಲಿ ಏನೇನು ನಾವು ಮಾಡಬೇಕಾಗಿದೆ, ಎಲ್ಲಿ ಕೊರತೆ ಇದೆ, ಜನಸಂಖ್ಯೆ ಆಧಾರ, ಬೇಡಿಕೆ ಆಧಾರ ಎಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಏನೇನು ಕೊಡಬೇಕಾಗಿದೆ ನಾವೇ ತೀರ್ಮಾನ ಮಾಡಿ ಅವರ ಒಂದು ಜೊತೆ ಚರ್ಚೆ, ಅಜಯ್ ಸಿಂಗ್ ಅವ್ರ ಜೊತೆ ಚರ್ಚೆ ಮಾಡಿ ಈ ಥರ ಮಾಡಿದ್ರೆ ನಿಜವಾಗ್ಲೂ ಪ್ರಯೋಜನ ಆಗ್ತದೆ. ಸುಮ್ಮನೆ ನಾವು ಎಲ್ಲೆಲ್ಲೋ ರಾಜಕೀಯ ಒತ್ತಡದಿಂದ ಯಾವುದೋ ಒಂದು ಬೇಡಿಕೆಯಿಂದ ಅಲ್ಲಿ ನಾವೊಂದು ಕಟ್ಟಡ ನಿರ್ಮಾಣ ಮಾಡಿಬಿಡ್ತೀವಿ ಅಥವಾ ಒಂದು ಆಸ್ಪತ್ರೆ ಕಟ್ಬಿಡ್ತೀವಿ, ಆದರೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ವೈಜ್ಞಾನಿಕವಾಗಿ ಮಾಡಿ ನಾವು ಕಲ್ಯಾಣ ಕರ್ನಾಟಕದ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕಲಬುರಗಿಯಲ್ಲಿ ಆಗ್ತಾ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಾವು ಒಂದು ಸಮಗ್ರವಾಗಿ ಮಾಡೋಣ ಅಂತ ನಾವು ಅವ್ರಿಗೆ ಹೇಳಿದಾಗ ಅಜಯ್ ಸಿಂಗ್ ಅವರು ಕೂಡ ಅದಕ್ಕೆ ಪೂರ್ತಿ ಒಪ್ಪಿಗೆ ಕೊಟ್ಟರು. ನಮ್ಮ KKRDB ಸಹಕಾರ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡಿದಾಗ ನಾವು ಸುಮಾರು 873 ಕೋಟಿ ರೂಪಾಯಿಗೆ ಒಂದು ಪ್ರಪೋಸಲನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ನಾವು ಯಾರ ಶಾಸಕರ, ಸಚಿವರ, ಇನ್ನೊಬ್ಬರು ಯಾರ್ದು ನಾವು ಅಭಿಪ್ರಾಯ ತಗೊಳ್ಳಿಲ್ಲ, ಸೈಂಟಿಫಿಕ್ಕಾಗಿ ಮಾಡಿದ್ವು. ಅಲ್ಲಿ ಪ್ರಪೋಸಲ್ ಕೊಟ್ಟಾಗಲೇ ಎಲ್ರಿಗೂ ಗೊತ್ತಾಯ್ತು ಈ ಥರ ಪ್ರಪೋಸಲ್ ಇದೆ ಅಂತ. ಎಲ್ಲರೂ ಭಾಳ ಅದಕ್ಕೆ ಒಮ್ಮತದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟರು. CM ಅವರು ಕೂಡ ಇದು ಆಗಬೇಕು ಅಂತ ಹೇಳಿದ್ರು. ಅದು ಯಾವುದೇ ಜಾಸ್ತಿ ಚರ್ಚೆ ಇಲ್ಲದೇ ಅದು ಅಪ್ರೂವಲ್ ಆಗೋದು. ಇವತ್ತು ನಾವು ಸುಮಾರು 440 ಕೋಟಿ ರೂಪಾಯಿಯ ಪ್ರಥಮ ಅಂತ ಏನೇನು ಟೆಂಡರ್ ಪ್ರೋಸೆಸ್ ಮುಕ್ತಾಯ ಆಗಿದೆ, ಅದನ್ನು ಈಗ ಕೆಲಸ ಕಾರ್ಯ ಶುರು ಮಾಡಬೇಕಾಗಿದೆ. ನಾವು ಅಲ್ಲಲ್ಲಿ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಬಂದರೆ ಅದು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಯವರು ತಾವು ಹೇಳಿದಾಗೆ ಯಾದಗಿರಿಗೆ ಬಂದಿರಲಿಲ್ಲ. ಅದಕ್ಕೆ ದರ್ಶನ ಪೂರ್ವತರನ್ನು ಕೂಡ ಮಾತನಾಡಿ ಇಲ್ಲಿ ಮಾಡಿದ್ರೆ ಹೇಗಿರ್ತದೆ ಅಂತ ಕೇಳಿದಾಗ ಅವರು ಕೂಡ ಮಾಡಿ ಅಂತ ಅವರು ಭಾಳ ಒಪ್ಕೊಂಡ್ರು. ಈಗ ಇದನ್ನು ಒಂದೇ ಸಲಕ್ಕೆ ಇದೆಲ್ಲವನ್ನು ಕೂಡ ಚಾಲನೆ ನೀಡತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಯವರು, ಖರ್ಗೆ ಸಾಹೇಬರು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಇದು ಆರೋಗ್ಯ ಆವಿಷ್ಕಾರ ಅಂತ ಏನು ಹೆಸರು, ಇದು ಅಜಯ್ ಸಿಂಗ್ ಅವರೇ ಕೊಟ್ಟಿರೋದು. ಅದನ್ನು ಇವತ್ತು ಅವರ KKRDBಯಿಂದ ಒಟ್ಟು 330 ಕೋಟಿ ರೂಪಾಯಿಯಷ್ಟು ಅವ್ರದ್ದಿದೆ. ಸುಮಾರು 500 ಕೋಟಿ ರೂಪಾಯಿ ರಾಜ್ಯ ನಮ್ಮ ಸರ್ಕಾರದ ಅನುದಾನ ಇದೆ. ಎರಡು ಸೇರಿ ಇವತ್ತು ಇದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಇವತ್ತು ಇದು ಎಲ್ಲರ ಒಂದು ಇರುವಂಥದ್ದು ಕೂಡ ನಮ್ಗೆ ಅಷ್ಟೇ ಸಂತೋಷ. ಯಾಕಂದರೆ CM ಅವರು, ಖರ್ಗೆ ಸಾಹೇಬರು, ಆಮೇಲೆ DCM ಮತ್ತು ಈ ಥರ ಇನ್ನೆಲ್ಲ ಅನೇಕ ಮುಖಂಡರುಗಳು ಬರ್ತಾ ಇದ್ದಾರೆ. ಸೊ ಇದು ನಮ್ಮ ಸರ್ಕಾರ ಏನಿದೆ ಯಾವ ರೀತಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ, ಅನೇಕ ಜನ ಏನೇನೋ ಟೀಕೆಗಳು ನೋಡಿದಂತೆ ನಡೆದಿದ್ದೇವೆ. ಮತ್ತು ಎಲ್ಲಿ ಅವಶ್ಯಕತೆ ಇದೆ ಅದರಲ್ಲೂ ಕೂಡ ಸಾಮಾನ್ಯ ಜನರ ಬದುಕಿನಲ್ಲಿ ಬದಲಾವಣೆ ತರತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಾ ಇರೋದು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ. ನಮ್ಮ ಇಲಾಖೆ KKRDB ಸೇರಿಸಿ ಎಷ್ಟಾಗುತ್ತೆ ಸರ್? KKRDB ಸೇರಿಸಿ ಒಟ್ಟು 873, ಅದು 440 ಟೆಂಡರ್ ಪ್ರೋಸೆಸ್ ಮುಗಿದೋಗಿದೆ. ಅವರೀಗ ಕೆಲಸ ಮಾಡಕ್ಕೆ ರೆಡಿ ಆಗಿದ್ದಾರೆ. ಉಳಿದಿರೋದು ಕೂಡ ಈಗ ಸೆಕೆಂಡ್ ಫೇಸ್ ಅದು ರೆಡಿ ಆಗ್ತಾ ಉಂಟು. ಬಹುಶಃ ಮುಂದಿನ ತಿಂಗಳಲ್ಲಿ ನಾವು ಎಲ್ಲ ಟೆಂಡರ್ ಕರಿತೀವಿ. ಅದು ಇನ್ನೊಂದು 2 ತಿಂಗಳು 3 ತಿಂಗಳಲ್ಲಿ ಅದು ಕೂಡ ಪ್ರಾರಂಭ ಮಾಡುವಂತ ಹಂತಕ್ಕೆ ತಗೊಂಡ್ಬಂದ್ಬಿಟ್ಟು. ನಾಳೆ ಎಷ್ಟು ಕೋಟಿ ಅನುದಾನಕ್ಕೆ ಚಾಲನೆ ಸಿಗುತ್ತೆ? 440. ಇನ್ನು ಉಳಿದಿರುವಂತ 320-330 ಕೋಟಿ ಇದೆ ಈ ಒಂದು ಪ್ಯಾಕೇಜ್ ಅಲ್ಲಿ. ಅದು ಬಿಟ್ಟು ಕೂಡ ಇನ್ನು ಬೇರೆ ಕಾಮಗಾರಿಗಳಿದೆ. ಅದನ್ನ ಇನ್ನು 430 ಕೋಟಿ ಇದೆ. ಸೊ ಆ 430 ಕೋಟಿಗೆ ಈಗಾಗಲೇ ಟೆಂಡರ್ ಎಲ್ಲ ರೆಡಿ ಆಗ್ತಾ ಉಂಟು. ಅದನ್ನು ಕೂಡ ಈ ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಎಲ್ಲ ಕಡೆ ಶುರು ಮಾಡಿಬಿಡ್ತೀವಿ. ಆದರೆ ಒಂದು ಕಾರ್ಯಕ್ಕೆ ಇದನ್ನು ತಡ ಮಾಡೋದು ಬೇಡ ಅಂತ ಹೇಳಿ ಎಲ್ಲವನ್ನು, ಯಾಕಂದ್ರೆ ಕೆಲವು ಕಡೆ ಜಾಗ ಸಿಕ್ಕಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಕೆಲವು ಇಶ್ಯೂಸ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ತಡ ಆಗ್ತದೆ. ಅದಕ್ಕೆ ಎಲ್ಲ ನಾವು ಕಾಯೋದು ಬೇಡ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀವಿ.
ಭಾಳ ಒಳ್ಳೆ ಪ್ರೋಗ್ರಾಮ್ ನಡೀತದೆ ಸರ್. ಈಗ ಇದ್ದ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಸಮಸ್ಯೆ, ಟೆಕ್ನಿಷಿಯನ್ ಸಮಸ್ಯೆ ಇವೆಲ್ಲ ಇದೆ, ಇವೆಲ್ಲ ಆದಷ್ಟು ಜಲ್ದಿ ಮಾಡ್ತಾ ಇದ್ದೀವಿ. ಈಗ ಸಿಬ್ಬಂದಿ, ಈಗ ಡಾಕ್ಟರ್ಸು ಎಲ್ಲ MBBS MDಗಳು ಎಲ್ಲರೂ ಕೂಡ ಈಗ ಮೊನ್ನೆ ರಾಜ್ಯಪಾಲರು ಕೂಡ ನಮ್ಮ ತಿದ್ದುಪಡಿ ಏನು ಒಂದು ಮಾಡಿದ್ದೋ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಆರ್ಡಿನೆನ್ಸ್ ಕೂಡ ಸುಗ್ರೀವಾಜ್ಞೆ ಆಗಿದೆ. ಸೊ ಈಗ ಎಲ್ಲರೂ ಕೂಡ ಎಲ್ಲ ಖಾಲಿ ಪೋಸ್ಟ್ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಎಲ್ಲ ಫಿಲಪ್ ಆಗ್ತದೆ. ಅದೇ ರೀತಿ ಬೇರೆ ನಮ್ಮ ಟೆಕ್ನಿಷಿಯನ್ಸ್ನ ತೊಗೊಳ್ಳೋದಕ್ಕೂ ಕೂಡ FD ಹತ್ರ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಳ್ಳೋದಕ್ಕೆ ಅವ್ರು ಪರ್ಮಿಷನ್ ಕೊಡುವಂಥದ್ದಲ್ಲಿ ಇದ್ದಾರೆ. ಈಗ ನಾವೆಲ್ಲ ಮಾತಾಡಾಗಿದೆ. ಅದು ಕೊಟ್ಟರೆ ಎಲ್ಲೆಲ್ಲಿ ಖಾಲಿ ಇದೆ ಟೆಕ್ನಿಷಿಯನ್ಸ್ ಅವರನ್ನು ಕೂಡ ತೊಗೊಳ್ತೀವಿ. ಆಮೇಲೆ ರೆಕ್ರೂಟ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ. ಸುಮಾರು 1300 ಈ ANMಗಳು, HIOಗಳು, ಆಮೇಲೆ ಒಂದು 850 ಫಾರ್ಮಸಿಸ್ಟು. ಅದು ಆ ಪ್ರೊಸೆಸ್ ಮುಗಿದೋಗಿದೆ. ಅದು ಫಾರ್ಮಸಿಸ್ಟು ಮತ್ತು ಲ್ಯಾಬ್ ಟೆಕ್ನಿಷಿಯನ್ 850, ಅದರ 500 ಚಿಲ್ಲರೆ ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಇಂಟರ್ನಲ್ ರಿಸರ್ವೇಷನಿಂದ ಸ್ವಲ್ಪ ನಾವು ಕಾಯ್ತಾ ಇದ್ದೀವಿ. ಅದು ಬರೋ ತಿಂಗಳು ಕ್ಲಿಯರ್ ಆಗಿದ ತಕ್ಷಣ ಅವ್ರನ್ನೂ ತೊಗೊಳ್ತೀವಿ. ಸೊ ಈ ಥರ ಎಲ್ಲ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಖಂಡಿತ ನಮ್ಮ ಒಂದು ಅವಧಿಯಲ್ಲಿ ಇನ್ನೂ ಉನ್ನತ ಮಟ್ಟದ ಸೇವೆಗಳನ್ನು ಖಂಡಿತ ಆರೋಗ್ಯ ಇಲಾಖೆ ನಾವು ಕೊಡ್ತಕ್ಕಂಥದ್ದು ಮಾಡ್ತೀವಿ. ಆಯ್ತಾ? ಥ್ಯಾಂಕ್ ಯು. ಈ ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992.